ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೊರಗಡೆ ಗೋಲ್ಗುಪ್ಪ ತಿಂದು ತಿಂದು ಬೇಜಾರಾಗ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಮನೇಲೇ ಹೆಲ್ತಿಯಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಹೇಗಿದೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪೂರ್ತಿ ವಿಡಿಯೋನ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೂಪರಾಗಿದೆ. ನಾವು ಆ್ಯಕ್ಚುಲಿ ಹೊರಗಡೆ ಗೋಲ್ಗುಪ್ಪ ತಿಂತೀವಿ ಗೊತ್ತಾ, ಅದಕ್ಕಿಂತ ಸಖತ್ತಾಗಿದೆ ಆ್ಯಂಡ್ ಆರೋಗ್ಯಕರವಾಗಿದೆ. ನೀವು ಟ್ರೈ ಮಾಡಿ. ನಾನು ಅದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಹಾಗೆ 2 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡೆ. ಅದ್ರ ಜೊತೆಗೆ ಪುದೀನ ಸೊಪ್ಪು ಎಷ್ಟು ತೊಗೊಂಡಿದ್ದೆ ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು ಆ್ಯಡ್ ಮಾಡಿಕೊಂಡು ಒಂದು 4ರಿಂದ 5 ಬೆಳ್ಳುಳ್ಳಿನ ಹಾಕ್ಕೋಬೇಕು. ಅದಾದಮೇಲೆ ನಾವು ಅದನ್ನು ಮಿಕ್ಸಿಲಿ ಆಡಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಸೋಸ್ಕೊಂಡು ನಾವು ಸಪ್ರೇಟ್ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನಾವು ಅರ್ಧ ಬಟ್ಲಷ್ಟು ನಿಂಬೆಹಣ್ಣು ರಸ ಹಾಕ್ಕೋಬೇಕು. ಯಾಕಂದರೆ ಹುಳಿ ಬರಬೇಕಲ್ವ, ಸೊ ಅದಕ್ಕೋಸ್ಕರ ನಾವು ನೆಕ್ಸ್ಟ್ ಅದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಮಗೆ ಎಷ್ಟು ಪಾನಿ ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಓಕೆ. ಅದಕ್ಕೆ ನಾನು 1 ಸ್ಪೂನಷ್ಟು ಚಾಟ್ ಮಸಾಲ, ಹಾಗೆ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಮಿಕ್ಸ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೋಬೇಕು. ಅದಾದಮೇಲೆ ನಾವು ನಿಂಬೆಹಣ್ಣನ್ನ ಸೇರಿಸ್ಕೊಳ್ಳೋಣ. ಟೇಸ್ಟ್ಗೆ ನಿಂಬೆಹಣ್ಣು ಹುಳಿ ಇರುತ್ತಲ್ವ, ಸೊ ಚೆನ್ನಾಗಿರುತ್ತೆ. ಆ್ಯಡ್ ಮಾಡಿಕೊಂಡು ಮುಗೀತು. ನೋಡಿ, ಪಾನಿ ರೆಡಿಯಾಗಿದೆ. ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಹೊರಗಡೆಗಿಂತ ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ನೆಕ್ಸ್ಟ್ ನಾವು ಪೂರಿಗೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಆಲೂಗಡ್ಡೆ ಬೇಯಿಸಿಟ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಬಟಾಣಿ ಹಾಗೂ ಕಡಲೆಕಾಳನ್ನ ಬೇಯಿಸಿ ಒಂದು ಬೌಲಷ್ಟು ಹಾಕ್ಕೋತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನ್ ಅಚ್ಕರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, 2 ಸ್ಪೂನ್ ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ಅನುಗುಣವಾಗಿ ನೀವು ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಪೌಡ್ರು ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೋಬೇಕು. ನಾವೆಷ್ಟೇ ಹೊರಗಡೆ ತಗೊಂಡು ತಿಂದ್ರೂ ಮನೇಲಿ ಮಾಡ್ಕೊಂಡು ತಿನ್ನೋಷ್ಟು ರುಚಿ ಎಲ್ಲೂ ಬರಲ್ಲ ಅಲ್ವಾ. ಅದು ಅಲ್ಲದೆ ನಮ್ಮವ್ರಿಗೋಸ್ಕರ ನಮ್ಮ ಕೈಯಾರ ಪ್ರೀತಿಯಿಂದ ಮಾಡಿಕೊಟ್ರಂತೂ ಆ ಖುಷಿಗೆ ಸರಿ ಸಾಟಿನೇ ಇಲ್ಲ ಅಲ್ವಾ. ನೆಕ್ಸ್ಟು ಸ್ಟಫಿಂಗ್ ಆದಮೇಲೆ ಪೂರಿನ ಎಣ್ಣೆಲಿ ಕರ್ಕೊಂಡ್ವಿ. ಆ್ಯಕ್ಚುಲಿ ಮನೆಯಲ್ಲೇ ಮಾಡ್ಬೋದು. ಸೊ ನಾವು ಮೊದಲೇ ತಂದು ಇಟ್ಬಿಟ್ಟಿದ್ವಿ, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು ಅದನ್ನೇ ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀವಿ. ಅದಾದಮೇಲೆ ಹಾಕ್ಕೊಂಡು ಪಾನಿಪುರಿನ ತಿಂದರೆ ಆಹಾ ಮಸ್ತಲ್ಲೇ ಮಸ್ತಾಗಿತ್ತು. ಯಾರ್ಯಾರಿಗೆ ಗೋಲ್ಗುಪ್ಪ ಇಷ್ಟ ಆ್ಯಂಡ್ ಮನೆಯಲ್ಲೇ ಯಾರ್ಯಾರು ಮಾಡ್ಕೊಂಡು ತಿಂದಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.